ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 16ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ತೃತೀಯ. ಇದು ಈ ದಿನ ರಾತ್ರಿ 4 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 11 ಗಂಟೆ 47 ನಿಮಿಷದವರೆಗೆ ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಅಪರಾಹ್ನ 3 ಗಂಟೆ 42 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ ಅಪರಾಹ್ನ 3 ಗಂಟೆ 25 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 7 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 48 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 15 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 27 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 58 ನಿಮಿಷದಿಂದ ಅಪರಾಹ್ನ 3 ಗಂಟೆ 40 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅನುಕೂಲಕರವಾಗಿ ಇರೋಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 51 ನಿಮಿಷದವರೆಗೆ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 45 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 45 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 9 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು. ಹಾಗೆ ಗೌರವಕ್ಕೆ, ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ವಿಶೇಷವಾಗಿ ಸದ್ಗುಣಕ್ಕೆ, ಶ್ರದ್ಧೆಗೆ ಕಾರಕ ಗುರು. ಹಾಗಾಗಿ ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಶ್ರದ್ಧೆಯಿಂದ ಆರಂಭ ಮಾಡಿದ್ರೆ, ಅದರಲ್ಲೂ ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡಿದ್ರೆ ನೀವು ನಿರೀಕ್ಷೆ ಮಾಡಿದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಗುರುವನ್ನು ಧನಕಾರಕ ಅಂತ ಹೇಳಿ ಕರೆಯುವಂಥದ್ದು, ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಮನೆಯಲ್ಲಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ, ಇದರಲ್ಲಿ
ನೀವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಇದೆ. ಇಲ್ಲಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 18 ನಿಮಿಷದಿಂದ ರಾತ್ರಿ 9 ಗಂಟೆ 21 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಈ ಮಧ್ಯಾಹ್ನ ಇರುವಂಥ ಗುರುಹೋರ ಏನಿದೆ, ಈ ಸಮಯದಲ್ಲೇ ರಾಹುಕಾಲ ಇರುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಈ ರಾಹುಕಾಲ ಇರುವಂಥ ಸಮಯದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಶನಿ ಹೋರಾದ ಸಮಯ, ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 46 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 15 ನಿಮಿಷದಿಂದ ರಾತ್ರಿ 8 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಶನಿ ಹೋರಾದಲ್ಲಿ ಏನಾದರೂ ಆರಂಭ ಆಗಿದ್ದರೆ ಅದು ನಿಧಾನವಾಗಿ ನಡೆಯುತ್ತೆ. ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿಯೇ ನಿಮ್ಮ ಕೆಲಸಗಳಿಂದ ಬೇಗ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಶನಿ ಹೋರಾದಲ್ಲಿ ಯಾವುದೇ ಕೆಲಸಗಳನ್ನು ನೀವು ಈ ದಿನ ಆರಂಭ ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ, ಅಥವಾ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥದ್ದು, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಏನೇ ಇದ್ದರೂ ಒಟ್ಟಾರೆ ಈ ವ್ಯವಹಾರ, ಈ ಬಿಸ್ನೆಸ್ಗೆ ಅಥವಾ ನಿಮ್ಮ ಲೇವಾದೇವಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆದಷ್ಟು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಅಷ್ಟೊಂದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 32 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 15 ನಿಮಿಷದಿಂದ ಸಂಜೆ 6 ಗಂಟೆ 13 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 29 ನಿಮಿಷದಿಂದ ರಾತ್ರಿ 1 ಗಂಟೆ 32 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ರವಿ ಹೋರ ಪ್ರಶಸ್ತವಾಗಿದೆ. ಹಾಗೆ ನೀವು ಏನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ವಿಚಾರ ಏನಾದರೂ ಇದ್ದರೆ, ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇನ್ನು ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೇನಾದರೂ ಇದ್ದರೆ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ವಿಚಾರ, ನೀವು ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಯಾವುದೇ ಬಂಡವಾಳ ಹಾಕುವಂಥ ವಿಚಾರಗಳು, ಈ ರೀತಿಯ ಈ ಬಿಸ್ನೆಸ್ಸಲ್ಲಿ ಇರುವಂಥ ವಿದ್ಯಮಾನಗಳು ಏನೇ ಇದ್ದರೂ ಅದನ್ನು ರವಿ ಹೋರಾದಲ್ಲಿ ನೀವು ಪ್ರಾರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 37 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 21 ನಿಮಿಷದಿಂದ ಅಪರಾಹ್ನ 4 ಗಂಟೆ 18 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಒಳ್ಳೆಯ ಫಲಿತಾಂಶಗಳು ತುಂಬ ಫೇವರಬಲ್ ಆಗಿ ಬರುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ತುಂಬ ಚೆನ್ನಾಗಿದೆ. ಅದರಲ್ಲೂ ಹೈಲಿ ಫೇವರಬಲ್ ಆಗಿರುವಂಥದ್ದು ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳು, ಅದರ ಬಗ್ಗೆ ಒಂದು ಚರ್ಚೆ, ತೀರ್ಮಾನ, ಪೂರ್ವ ಸಿದ್ಧತೆ ಏನೇ ಮಾಡಿದ್ರೂ ಈ ಶುಕ್ರ ಹೋರಾದಲ್ಲಿ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಪ್ರಗತಿಯಲ್ಲಿ ನಡೆಯುತ್ತೆ. ಒಂದು ರೀತಿಯಲ್ಲಿ ಸಮಾಧಾನ ಸಿಕ್ಕುವಂಥದ್ದು ಈ ಶುಕ್ರ ಹೋರಾದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದರೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 35 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 18 ನಿಮಿಷದಿಂದ ಅಪರಾಹ್ನ 5 ಗಂಟೆ 15 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 29 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು.
ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ಸಂದರ್ಭ ಬಹಳ ವಿಶೇಷವಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ 144 ವರ್ಷದ ನಂತರದಲ್ಲಿ ಮಹಾಕುಂಭಮೇಳ ಈಗಾಗಲೇ ಆರಂಭ ಆಗಿದೆ. ಎಲ್ಲ ತೀರ್ಥ ನದಿಗಳ ರಾಜ ಪ್ರಯಾಗ್ರಾಜ್ನಲ್ಲಿ ಈ ಕುಂಭಮೇಳ ಆರಂಭ ಆಗಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಈ ಪ್ರಯಾಗ್ರಾಜ್, ಈ ಕುಂಭಮೇಳ ನಡೀತಾ ಇದೆಯಲ್ಲ, ಈ ಒಂದು ಕ್ಷೇತ್ರ ಪುರಾಣ ಪ್ರಸಿದ್ಧವಾದಂಥ ಪುಣ್ಯಕ್ಷೇತ್ರ ಅಂತ ಹೇಳಿ ಕರೆಸ್ಕೊಂಡಿರುವಂಥದ್ದು. ಈ ಪ್ರಸಿದ್ಧ ಕ್ಷೇತ್ರದಲ್ಲಿ ಕುಂಭಮೇಳ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲೇ ದೇವಾನುದೇವತೆಗಳಾಗಲಿ, ಯಕ್ಷಿಣಿಯರಾಗಲಿ, ಕಿನ್ನರರು, ಕಿಂಪುರುಷರು, ಗಂಧರ್ವರು, ಹಾಗೆ ಗಂಧರ್ವಲೋಕದ ಯಕ್ಷಿಣಿಯರು, ಋಷಿಮುನಿಗಳು, ಮಹರ್ಷಿಗಳು, ಬ್ರಹ್ಮ ಋಷಿಗಳಾದಿಯಾಗಿ ಸಾಧು ಸಂತರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ನಾಗಸಾಧುಗಳಾಗಲಿ, ಅಘೋರಿಗಳಾಗಲಿ ಇಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇವರು ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇವರು ಗುಪ್ತ ಗುಹೆಗಳಲ್ಲೋ, ಅರಣ್ಯ ಪ್ರದೇಶಗಳಲ್ಲೋ, ಪರ್ವತ ಶ್ರೇಣಿಗಳಲ್ಲೋ ವಾಸ ಮಾಡ್ತಾ ಇರುವಂಥವ್ರು. ಅಪರೂಪಕ್ಕೆ ಇವರು ಕಾಣಸಿಗುವಂಥವ್ರು. ಆದರೆ ಈ ಕುಂಭಮೇಳದಲ್ಲಿ ಇವರು ಎಲ್ಲಿ ಅಡಗಿದ್ದಾರೋ ಗೊತ್ತಿಲ್ಲ, ಎಲ್ಲರನ್ನೂ ಕೂಡ ಒಟ್ಟಾಗಿ ನೋಡುವಂಥ ಸೌಭಾಗ್ಯ ಒದಗಿ ಬರುವಂಥದ್ದು. ಹಾಗಾಗಿನೇ ಇವರು ತಮ್ಮ ಸಂಸಾರವನ್ನೆಲ್ಲ ತ್ಯಾಗ ಮಾಡಿ ಪರಮೇಶ್ವರನನ್ನೇ ಇವರು ಭಜನೆ ಮಾಡ್ತಾ ಧ್ಯಾನಿಸ್ತಾ ಇರುವಂಥವ್ರು. ಹಾಗಾಗಿ ಇವರು ರಹಸ್ಯ ಸ್ಥಳಗಳಲ್ಲಿ ವಾಸ ಮಾಡುವಂಥವ್ರು. ಇವರ ಆಚಾರ ವಿಚಾರಗಳು ಹೇಗಿದೆ ಅನ್ನುವಂಥದ್ದು ಸ್ವಲ್ಪ ಭಾಗವೇ ನಮಗೆ ಗೊತ್ತಿರುವಂಥದ್ದು. ಇವರ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳುವಂಥದ್ದು ಕೂಡ ಒಂದು ದೊಡ್ಡ ಸಂಶೋಧನಾ ರೀತಿಯಲ್ಲೇ ಇರುವಂಥದ್ದು. ಹಾಗಾಗಿ ಇವರು ತಪಸ್ಸನ್ನೇ ಆಚರಿಸಿ ಮೋಕ್ಷವನ್ನೇ, ಸಾಕ್ಷಾತ್ಕಾರವನ್ನೇ ಪಡ್ಕೊಳ್ಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಜೀವನ ಮಾಡುವಂಥವ್ರು. ಹಾಗೆ ಇವರ ಆಹಾರ ಪದ್ಧತಿಗಳು ಕೂಡ ಬಹಳ ಚಿತ್ರವಿಚಿತ್ರವಾಗಿ ಇರುವಂಥದ್ದು. ಹಾಗೆ ಇವರ ಮೂಲ ಯಾವುದು, ಇವರ ಗುರಿ ಏನು, ಇವರ ಉದ್ದೇಶ ಏನು ಅನ್ನುವಂಥದ್ದನ್ನು ಕಂಡುಹಿಡ್ಕೊಳ್ಳುವಂಥದ್ದೇ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ. ಆದರೆ ಈ ಕುಂಭಮೇಳದಲ್ಲಿ ಮಾತ್ರ ಇವರು ಮಾನವನ ಅವತಾರಿಗಳಾಗಿ ಭಾಗವಹಿಸುವಂಥವ್ರು ಇವರು. ಹಾಗಾಗಿ ದೇವಾನುದೇವತೆಗಳ ಸ್ವರೂಪ ಅಂತಲೇ ಇವರನ್ನು ಕರೆಯುವಂಥದ್ದಿದೆ. ಯಾಕೆಂದರೆ ಇವರು ಸಾಧನೆಯನ್ನು ಮಾಡುವಂಥವರು. ಹಾಗೆ ಎಲ್ಲರಿಗೂ ಕೂಡ ಇವರ ಜೀವನ ಕ್ರಮದ ಬಗ್ಗೆ ಇವರು ಪರಿಚಯವನ್ನು ಮಾಡಿಕೊಳ್ಳಲ್ಲ. ಹಾಗಾಗಿ ಈ ಪುಣ್ಯ ಭೂಮಿಯ ತಪಸ್ವಿಗಳ ನಾಡು ಅಂತ ಹೇಳಿ ಕರೆಸ್ಕೊಳ್ಳುತ್ತಲ್ಲ ಈ ಭಾರತ, ಅದಕ್ಕೆ ಪ್ರತಿನಿಧಿಯಾಗಿ ಇವರು ಇರುವಂಥವ್ರು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಈ ಕುಂಭಮೇಳದಲ್ಲಿ ಇವರು ಸಂಚಾರ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಹಾಗಾಗಿನೇ ಈ ಪ್ರಯಾಗದ ಮಣ್ಣು ಅತಿ ವಿಶೇಷವಾಗಿರುತ್ತೆ. ಹಾಗಾಗಿ ಯಾರಾದರೂ ಕೂಡ ಈ ಕ್ಷೇತ್ರಕ್ಕೆ ಈ ಕುಂಭಮೇಳದ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ರೆ, ಅಥವಾ ನೀವೇನಾದರೂ ಇಲ್ಲಿ ಭೇಟಿ ಕೊಟ್ಟರೆ, ಅಥವಾ ನಿಮ್ಮ ನೆರೆಹೊರೆಯವರು ಯಾರಾದರೂ ಹೋಗೋದಿದ್ದರೆ ಮರೆಯದೆ ಆ ಕುಂಭಮೇಳ ನಡೆಯುವಂಥ ಜಾಗದ ಮಣ್ಣನ್ನು ತರಲಿಕ್ಕೆ ಹೇಳಿ. ಯಾಕೆಂದರೆ ಪವಿತ್ರವಾಗಿರುವ ಮಣ್ಣು ಅನ್ನುವಂಥದ್ದು ಕೆಲವರ ಭಾವನೆ. ಹಾಗಾಗಿ ಅಲ್ಲಿನ ಮಣ್ಣನ್ನು ತಂದು ಬಿಳಿಯ ವಸ್ತ್ರದಲ್ಲಿ ಮನೆಯಲ್ಲಿ ಕಟ್ಟಿಟ್ಟರೆ, ಅಥವಾ ನಿಮ್ಮ ಸುರಕ್ಷಿತವಾದಂಥ ಸ್ಥಳದಲ್ಲಿ ಈ ಒಂದು ಮಣ್ಣನ್ನು ಇಟ್ಟಿದ್ರೆ ಅಲ್ಲಿ ಭೌತಿಕ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಒಂದು ಕ್ರಮವನ್ನು ಅನುಸರಣೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ. ಯಾಕೆಂದರೆ ಈ ಕುಂಭಮೇಳವನ್ನು ಸಾಕ್ಷೀಕರಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನು ನೋಡಲಿಕ್ಕೆ, ಅದರಲ್ಲಿ ಭಾಗವಹಿಸಲಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗಲ್ಲ. ಕೆಲವರಿಗೆ ಮಾತ್ರ ಇದು ಸಾಧ್ಯ. ಅಂಥ ಸಂದರ್ಭದಲ್ಲಿ ಈ ಒಂದು ಪ್ರಯೋಗವನ್ನು ನೀವು ಮಾಡಬಹುದು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಕುಂಭಮೇಳ ಮಂಗಳಕರವಾಗಿರುವಂಥದ್ದು. ಅಲ್ಲಿ ಸ್ನಾನವನ್ನು ಮಾಡೋದರಿಂದ ಅನಂತ ಪುಣ್ಯ ಲಭಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಧನೆ ಮಾಡುವಂಥವರು ಈ ಒಂದು ಸಂದರ್ಭದಲ್ಲಿ ಮಹಾಕುಂಭಮೇಳದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದಿದೆ. ಏಕೆಂದರೆ ಅಲ್ಲಿ ಹಲವಾರು ಸಾಧನೆ ಮಾಡಿರುವಂಥ ವಿಶೇಷ ವ್ಯಕ್ತಿಗಳ ದರ್ಶನ ಆಗುತ್ತೆ, ಅಲ್ಲಿ ಅವರ ಆಶೀರ್ವಾದ ಸಿಕ್ಕತ್ತೆ. ಹಾಗಾಗಿನೇ ಅಲ್ಪಾವಧಿಯಲ್ಲೇ ವಿಶೇಷವಾದಂಥ ಕಾರ್ಯಸಿದ್ಧಿ ಉಂಟಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಕುಂಭ ಪರ್ವದ ಸಮಯದಲ್ಲಿ ದೇವಾನುದೇವತೆಗಳು, ಪುಣ್ಯಾತ್ಮರು, ಋಷಿ ಮುನಿಗಳು ತುಂಬ ಜಾಗೃತರಾಗಿರ್ತಾರೆ. ಅದರಲ್ಲೂ ಒಂದೇ ಕಡೆ ಇವರು ಸೇರೋದ್ರಿಂದ ಆ ಇಡೀ ವಾತಾವರಣ ಒಂದು ರೀತಿಯಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇರುತ್ತೆ. ತುಂಬ ಒಂದು ಲೈವ್ಲಿ ಆಗಿರುತ್ತೆ, ಒಂದು ವೈಬ್ರೇಷನ್ ಇರುವಂಥ ಒಂದು ಸಂದರ್ಭ ಅದು. ಹಾಗಾಗಿ ಆಪತ್ತತ್ವ ದರ್ಶಕ ಪುಣ್ಯ ಲಹರಿ ಎಲ್ಲೆಡೆ ಪಸರಿಸ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಅಲ್ಲಿ ಯಾರು ಭಾಗವಹಿಸ್ತಾರೆ ಅವರ ಮನಸ್ಸು ಶುಚಿ ಆಗುತ್ತೆ, ಶುದ್ಧೀಕರಣ ಆಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಒಂದು ಕಡೆ ಮನಸ್ಸಿನ ಶುದ್ಧೀಕರಣ ಆದರೆ ಶುದ್ಧ ವಿಚಾರಗಳಿಂದ ನಮ್ಮ ಕೆಲಸ ಕಾರ್ಯಗಳು ಕೂಡ ಫಲದಾಯಕವಾಗುತ್ತೆ ಅನ್ನುವಂಥದ್ದು ಇದೆ.
ಹಾಗಾಗಿ ನಮ್ಮ ಕೃತಿ, ನಮ್ಮ ಕರ್ಮ ಎರಡೂ ಕೂಡ ಇದರಿಂದ ಶುದ್ಧವಾಗತ್ತೆ ಅನ್ನುವಂಥ ಒಂದು ಅಂಶ ಇದೆ. ಹಾಗಾಗಿನೇ ಇಲ್ಲಿ ವಾಯು ಪುರಾಣದಲ್ಲೂ ಕೂಡ ಈ ಕುಂಭಮೇಳದ ಬಗ್ಗೆ ಉಲ್ಲೇಖಗಳಿದೆ. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ಈ ಕುಂಭಮೇಳಗಳು, ಮಹಾಕುಂಭಮೇಳಗಳು ನಡೆಯುವಂಥ ಸಂದರ್ಭ ಬಹಳ ಪುಣ್ಯದಾಯಕವಾಗಿರುತ್ತೆ ಅನ್ನುವಂಥ ವಿಚಾರ ಇದೆ. ಆದ್ದರಿಂದ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಇನ್ನು ಶಿವರಾತ್ರಿಯವರೆಗೂ ಕೂಡ ಈ ಕುಂಭಮೇಳ ಇರೋದರಿಂದ ನೀವು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೇಳಿಸ್ಕೊಂಡ್ರೆ ಸಾಕು, ಪುಣ್ಯ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಕುಂಭಮೇಳದ ಬಗ್ಗೆ ಒಳ್ಳೊಳ್ಳೆಯ ವಿಚಾರಗಳನ್ನು ಪ್ರತಿನಿತ್ಯ ನೀವು ಶ್ರವಣ ಮಾಡ್ತಾ ಇರಿ. ಅನೇಕ ದೃಶ್ಯಾವಳಿಗಳು ಕೂಡ ನಿಮ್ಮ ಟಿ ವಿನಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ಸಿಗ್ತಾ ಇರುತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ಉತ್ತಮ ವಿಚಾರಗಳನ್ನು ರೂಢಿಸ್ಕೊಳ್ಳಿ ಅನ್ನುವಂಥ ಒಂದು ಮಾಹಿತಿ ಈ ಸಂದರ್ಭದಲ್ಲಿ ನಿಮಗಾಗಿ. ಹಾಗೆ ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸುವಂಥ ನಾಗಸಾಧುಗಳಾಗಲಿ ಅಥವಾ ಕೆಲವು ಋಷಿಮುನಿಗಳಾಗಲಿ, ಸಂತರುಗಳಾಗಲಿ, ಸಾಧುಗಳಾಗಲಿ ಒಂದು ಮಂತ್ರವನ್ನು ಪಠಣ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಅದು ಮಹಾ ಮೃತ್ಯುಂಜಯ ಮಂತ್ರ. ಇದನ್ನು ದೀರ್ಘಾಯುಷ್ಯಕ್ಕಾಗಿ ಸಾಮಾನ್ಯವಾಗಿ ಜಪ ಮಾಡ್ತಾರೆ. ಹಠಾತ್ತಾಗಿ ಮರಣವನ್ನು ತಪ್ಪಿಸಲಿಕ್ಕೆ, ದೈಹಿಕ ಮತ್ತು ಮಾನಸಿಕ ಶಾಂತಿಯನ್ನು, ವಿಶೇಷವಾಗಿ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಮಹಾ ಮೃತ್ಯುಂಜಯ ಮಂತ್ರವನ್ನು ಇವರು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಜಪಿಸ್ತಾ ಇರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿನೇ ಈ ಮಹಾ ಮೃತ್ಯುಂಜಯ ಮಂತ್ರ ಏನಿದೆ ತುಂಬ ಪರಿಣಾಮಕಾರಿಯಾಗಿರುವಂಥದ್ದು, ತುಂಬ ಪವರ್ಫುಲ್ ಆಗಿರುವಂಥದ್ದು. ಯಮನಿಂದ ರಕ್ಷಿಸಿದ ನಂತರ ಶಿವ ಮಾರ್ಕಾಂಡೇಯನಿಗೆ ಈ ಮಂತ್ರವನ್ನು ನೀಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಶಿವ ಪುರಾಣದಲ್ಲಿದೆ. ಮಾರ್ಕಾಂಡೇಯ ಪುರಾಣದಲ್ಲೂ ಕೂಡ ಈ ಮಹಾ ಮೃತ್ಯುಂಜಯ ಮಂತ್ರದ ಉಲ್ಲೇಖ ಇದೆ. ಹಾಗಾಗಿ ತಮಗೆ ಗೊತ್ತಿದೆ, ಪ್ರತಿಯೊಂದು ಮಂತ್ರಕ್ಕೂ ಕೂಡ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಅದರಲ್ಲೂ ಅಗ್ರಗಣ್ಯವಾಗಿ ನೀವು ಮಂತ್ರವನ್ನು ನಂಬಬೇಕು, ನಂಬಿ ಅದನ್ನು ಪಠಿಸಬೇಕು. ಅದರಲ್ಲಿ ಒಂದು ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು ಅನ್ನುವಂಥದ್ದಿದೆ. ಆಗ ಮಾತ್ರ ನೀವು ಜಪ ಮಾಡುವಂಥ ಯಾವುದೇ ಮಂತ್ರ ಖಂಡಿತವಾಗಿ ಕೆಲಸ ಮಾಡುತ್ತೆ. ಇಲ್ಲಾಂದರೆ ಆ ಮಂತ್ರ ಸುಮ್ಮನೆ ಬಾಯಿಪಾಠವಾಗುತ್ತೆ, ಗಿಳಿಪಾಠವಾಗುತ್ತೆ ಅಷ್ಟೇ. ಹಾಗಾಗಿ ನಂಬಿಕೆಯಿಂದ ಈ ಮಹಾ ಮೃತ್ಯುಂಜಯ ಮಂತ್ರವನ್ನು ನೀವು ಜಪ ಮಾಡಿ. ಇದನ್ನು ಈ ಜಪ ಮಾಡೋದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ. ಹಾಗೆ ಯಾವಾಗ ಬೇಕಾದರೂ ಕೂಡ ಈ ಮಂತ್ರವನ್ನು ಪಠಣ ಮಾಡ್ಬೋದು. ಆದರೆ ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾದ ವಿಶ್ವಾಸದಿಂದ ಮಾತ್ರ ಈ ಮಂತ್ರವನ್ನು ಪಠಣ ಮಾಡಬೇಕು. ಈ ಮಂತ್ರಕ್ಕೆ ಕೊಡಬೇಕಾದಂಥ ಗೌರವವನ್ನು ಕೊಡಲೇಬೇಕು. ಹಾಗಾಗಿ ಮುಂಜಾನೆ ಅಥವಾ ನೀವು ಸ್ನಾನ ಮಾಡಿದ ನಂತರ ನಿಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸಿಕೊಂಡು ಈ ಮಂತ್ರವನ್ನು ಪಠಣ ಮಾಡಬೇಕು. ಇದನ್ನು ನಮ್ಮ ಹಿರಿಯರು ಕೂಡ ಹೇಳಿದ್ದಾರೆ. ಅದರಲ್ಲೂ ಒಂದು ರುದ್ರಾಕ್ಷಿ ಮಣಿ ಮಾಲೆಯನ್ನು, 108 ಮಣಿಗಳಿರುವಂಥ ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ಮಂತ್ರವನ್ನು ಪಠಣ ಮಾಡುವಂಥದ್ದು ತುಂಬ ಸೂಕ್ತ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಕೆಲವರು ಈ ಮಹಾಮೃತ್ಯುಂಜಯ ಮಂತ್ರವನ್ನು ಶಿವಲಿಂಗದ ಮುಂದೆ ಕುಳಿತು ಜಪ ಮಾಡುವಂಥದ್ದನ್ನು ನೋಡಿದ್ದೀರಿ. ಯಾಕೆಂದರೆ ಆ ವಾತಾವರಣವೇ ಒಂದು ರೀತಿಯಲ್ಲಿ ಧನಾತ್ಮಕವಾಗಿರೋದ್ರಿಂದ ಈ ಮಂತ್ರ ಪಠಣೆ ಬಹಳ ಬೇಗ ಸಿದ್ಧಿಸುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ನೀವು ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು ಈ ಮಂತ್ರವನ್ನು ಪಠಣ ಮಾಡಬೇಕು. ಹಾಗೆ ಜಪ ಮಾಡುವಂಥ ನೀತಿ ನಿಯಮಗಳನ್ನು ಕೂಡ ಅನುಸರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಒಂದು ಶಿಸ್ತುಬದ್ಧವಾಗಿ ಮಂತ್ರ ಜಪದಿಂದ ಈ ಸಿದ್ಧಿ ಸಾಧ್ಯ ಅನ್ನುವಂಥದ್ದು ಇದೆ. ಹಾಗಾಗಿನೇ ಅತ್ಯಂತ ನಂಬಿಕೆಯಿಂದ ಈ ಮಂತ್ರವನ್ನು ಜಪ ಮಾಡೋದರಿಂದ ಶಿವನ ಅನುಗ್ರಹ ಉಂಟಾಗುತ್ತೆ. ಹಾಗೆ ಮಾನಸಿಕವಾಗಿ ಸದೃಢತೆ ಇದೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನೋ ಹಾಗೆ ಇಲ್ಲಿ ಮನಸ್ಸು ಸದೃಢವಾಗಿದ್ದರೆ ಶರೀರ ಕೂಡ ಸದೃಢವಾಗುತ್ತೆ. ಹಾಗಾಗಿ ಒಂದಕ್ಕೊಂದು ಸಹ ಸಂಬಂಧ ಇರುವಂಥ ಈ ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡ್ತಾ ಇರಿ. ನಿಮಗೆ ಸ್ಥಿರವಾದಂತಹ ಶಾಶ್ವತವಾದಂತಹ ಆನಂದ ಲಭ್ಯವಾಗುತ್ತೆ. ಹಾಗೆ ಈ ಮಹಾ ಮೃತ್ಯುಂಜಯ ಮಂತ್ರ ಯಾವುದು, ಇದರ ಮತ್ತಷ್ಟು ಉಪಯೋಗಗಳೇನು ಅನ್ನುವಂಥದ್ದನ್ನು ನಾವು ಮುಂದೆ ನೋಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜನ್ಮ ಕುಂಡಲಿಯನ್ನು ನೀವು ಬರೆಸ್ತೀರಿ. ಅದನ್ನು ಬಹಳ ಗಮನ ಇಟ್ಟು ನೋಡ್ತೀರಿ. ಅಲ್ಲಿ ಒಂದು ರಹಸ್ಯವನ್ನು ನೀವು ಪರಿಶೀಲನೆ ಮಾಡ್ಕೊಳ್ಬೇಕು. ಏನಂದ್ರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ನಮ್ಮ ಜನ್ಮ ಕುಂಡಲಿಯಲ್ಲಿ ಯಾವ ಯಾವ ಮನೆಯಲ್ಲಿ ಯಾವ ಗ್ರಹಗಳು ಸ್ಥಿತವಾಗಿದೆ ಅನ್ನುವಂಥದ್ದು. ಏಕೆಂದ್ರೆ ಈ ಗ್ರಹಗಳ ಅಧಿಪತ್ಯದಿಂದ ದಶಾ ಗುಣಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ನಾವು ಮೊದಲನೇದಾಗಿ ಕುಂಡಲಿಯಲ್ಲಿ ಲಗ್ನ ಸ್ಥಾನ ಯಾವುದು ಅಂತ ನೋಡ್ತೀವಿ. ಅಂದ್ರೆ ಆ ಲಗ್ನಾಧಿಪತಿ ಯಾವ ಮನೆಯಲ್ಲಿದ್ದಾನೆ ಅನ್ನುವಂಥದ್ದನ್ನ ನೋಡಿ, ಆ ಲಗ್ನಾಧಿಪತಿ ಏನಾದ್ರೂ ಬಲಿಷ್ಠನಾಗಿದ್ರೆ, ಸುಸ್ತನಾಗಿದ್ರೆ ಆತನ ದಶಾಭುಕ್ತಿ ಕಾಲದಲ್ಲಿ ಆ ವ್ಯಕ್ತಿಗೆ ಅತ್ಯಂತ ಕೀರ್ತಿ ಲಭಿಸುತ್ತೆ, ಸುಖ ಸಂತೋಷ ಸಮೃದ್ಧಿಗಳು ಇರುತ್ತೆ. ಹಾಗಾಗಿ
ಆ ವ್ಯಕ್ತಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜಾತಕದಲ್ಲಿ ಲಗ್ನಾಧಿಪತಿ ತುಂಬ ಬಲಿಷ್ಠನಾಗಿರ್ತಾನೆ, ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಒಂದು ವೇಳೆ ಏನಾದರೂ ಲಗ್ನಾಧಿಪತಿ ದುರ್ಬಲನಾಗಿದ್ದರೆ ಅಂಥವರು ಅಜ್ಞಾತವಾಸವನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ ಸಮಾಜದಲ್ಲಿ ಅವರಿಗೆ ತಲೆ ಎತ್ತಿಕೊಂಡು ತಿರುಗಾಡಲಿಕ್ಕೆ ಆಗಲ್ಲ, ಒಂಟಿಯಾಗಿ ಏಕಾಂಗಿಯಾಗಿ ಜೀವನ ಮಾಡುವಂಥವ್ರು. ಇನ್ನು ಅವರಿಗೆ ಬಂಧನದ ಭೀತಿ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಅಂಥವರಿಗೆ ರೋಗಗಳು ಜಾಸ್ತಿ. ಹಾಗಾಗಿ ಲಗ್ನಾಧಿಪತಿ ಬಲಿಷ್ಠನಾಗಿದ್ದರೆ ಮಾತ್ರ ಆ ವ್ಯಕ್ತಿ ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ, ಸಮೃದ್ಧಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡನೇ ಸ್ಥಾನ, ಇದು ಧನಸ್ಥಾನ. ಈ ಸ್ಥಾನಾಧಿಪತಿ ಏನಾದರೂ ಬಲಿಷ್ಠನಾಗಿದ್ದರೆ ಅವನ ದಶಾಕಾಲದಲ್ಲಿ ಮಾತಿನಿಂದ ಅವನು ಸಂಪಾದನೆಯನ್ನು ಮಾಡಿಕೊಳ್ತಾನೆ. ಕೆಲವರು ನೋಡಿ ಮಾತನ್ನೇ ಪ್ರಮುಖವಾಗಿ ಬಂಡವಾಳವನ್ನಾಗಿ ಇಟ್ಕೊಂಡಿರ್ತಾರೆ. ಅಂತಹ ಮಾತಿನಿಂದ ಅವರಿಗೆ ಸಂಪಾದನೆ ಇರುತ್ತೆ, ಸುಖ ಭೋಜನಗಳು ಅವರಿಗೆ ಸಿಕ್ಕುವಂಥದ್ದು. ಹಾಗೆ ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅವರು ಸಕ್ಸಸ್ ಅನ್ನ ಕಾಣ್ತಾರೆ. ಕುಟುಂಬದಲ್ಲಿ ಅವರಿಗೆ ಸುಖ ಇದೆ, ದಾಂಪತ್ಯ ಸುಖ ಬಹಳ ಚೆನ್ನಾಗಿ ಅಂಥವ್ರಿಗೆ ಇರುತ್ತೆ. ಹಾಗೆ ಒಂದು ವೇಳೆ ಏನಾದರೂ ದ್ವಿತೀಯಾಧಿಪತಿ ಧನಸ್ಥಾನಾಧಿಪತಿ ಅಂದರೆ ಧನೇಶ ಏನಾದರೂ ದುರ್ಬಲನಾಗಿದ್ದರೆ ಅವರಿಗೆ ಮೃತ್ಯು ಭಯ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಏನೇ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ಕೂಡ ನಾನು ಸಾವನ್ನಪ್ತೇನೆ ಅನ್ನುವಂಥ ಭಯ ಅವರಿಗಿದ್ದೇ ಇರುತ್ತೆ. ಇನ್ನು ಸಭಾ ಕಂಪನ ಇರುವಂಥದ್ದು, ಈ ಸಭೆಯಲ್ಲಾಗಲಿ ಅಥವಾ 4 ಜನರ ಎದುರಿನಲ್ಲಿ ಮಾತಾಡು ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಅವರಿಗೆ ಒಂದು ಸ್ಟೇಜ್ ಫಿಯರ್ ಅನ್ನುವಂಥದ್ದು ಇರುತ್ತೆ. ಹಾಗೆ ಅಂಥವ್ರಿಗೆ ನೇತ್ರ ರೋಗಗಳು ಸಾಮಾನ್ಯವಾಗಿ ಇರುತ್ತೆ, ಕಣ್ಣಿನ ದೃಷ್ಟಿಯನ್ನು ಅವರು ಕಳ್ಕೊಳ್ಳುವಂಥದ್ದು ಇದೆ. ಇನ್ನು ತೃತೀಯಾಧಿಪತಿ ಏನಾದರೂ ಬಲಿಷ್ಠನಾಗಿದ್ರೆ ಅಂದರೆ ಈ ಲಗ್ನದಿಂದ 3ನೇ ಅಧಿಪತಿ ಕೀರ್ತಿ ಸ್ಥಾನ ಇದು. ಈ ಒಂದು ಅಧಿಪತಿ ಏನಾದರೂ ಬಲಿಷ್ಠನಾಗಿದ್ರೆ ಅವರು ಯಾವಾಗಲೂ ಕೂಡ ಸಂತೋಷದ ವಾರ್ತೆಯನ್ನ ಕೇಳ್ತಾ ಇರ್ತಾರೆ. ಇನ್ನು ಒಡ ಹುಟ್ಟಿದವರ ಜೊತೆ ತುಂಬಾ ಹೊಂದಾಣಿಕೆಯಿಂದ ಇರುವಂಥದ್ದು ಇದೆ. ಒಂದು ವೇಳೆ ಈ ತೃತೀಯ ಅಧಿಪತಿ ಏನಾದರೂ ದುರ್ಬಲನಾಗಿದ್ರೆ ಅವರಿಗೆ ದುರಾಲೋಚನೆಗಳು ಬರುತ್ತೆ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಪ್ರೇರೇಪಣೆ ಅವರಿಗೆ ಯಾವಾಗಲೂ ಬರ್ತಾ ಇರುತ್ತೆ. ಇನ್ನು ಸಹೋದರರಿಂದ ಅವರಿಗೆ ಅನಾನುಕೂಲಗಳು ಉಂಟಾಗುವಂಥದ್ದು, ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಹಾಗೆ ಪರಾಜಯ ಅನ್ನುವಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೂ ಹೋದರೂ ಕೂಡ ಅಲ್ಲಿ ಅವರಿಗೆ ಜಯ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು 4ನೇ ಮನೆಯ ಅಧಿಪತಿ ಚತುರ್ಥೇಶ ಬಲಿಷ್ಠನಾಗಿ ಏನಾದರೂ ಇದ್ರೆ ಬಂಧುಗಳಿಂದ ಅವರಿಗೆ ಸುಖ ಶಾಂತಿ ಎನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ. ಇನ್ನು ವಾಹನ, ಗೃಹ, ವ್ಯಾಪಾರದಲ್ಲಿ ಲಾಭ ಕಾಣುವಂಥದ್ದು, ಧನ ವೃದ್ಧಿಯಾಗುತ್ತೆ, ಉಳಿತಾಯ ಮಾಡ್ತಾರೆ. ಹಾಗೆ ಸ್ವಂತ ಮನೆಯನ್ನು ಮಾಡಿಕೊಳ್ಳುವಂತಹ ಒಂದು ಯೋಗ ಇಂಥವ್ರಿಗೆ ಜಾಸ್ತಿ ಇರುತ್ತೆ. ಒಂದು ವೇಳೆ ಈ ಚತುರ್ಥೇಶ ಏನಾದರೂ ದುರ್ಬಲನಾಗಿದ್ದರೆ ಅವರಿಗೆ ಮಾತೃ ದುಃಖ ಬರುತ್ತೆ, ತಾಯಿಯಿಂದ ಅವರಿಗೆ ದುಃಖ ಪ್ರಾಪ್ತಿಯಾಗುವಂಥದ್ದು ಅಥವಾ ತಾಯಿಯ ವಿಯೋಗ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕೃಷಿ, ಇದರಲ್ಲಿ ಅವರಿಗೆ ಅಷ್ಟೊಂದು ಲಾಭ ಇರಲ್ಲ, ಪಶು ನಾಶ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ರೈತಾಪಿ ವರ್ಗದವರಿಗೆ ಇಲ್ಲಿ ಚತುರ್ಥೇಶ ಏನಾದರೂ ದುರ್ಬಲನಾಗಿದ್ದರೆ ಉತ್ತಮ ಅನುಕೂಲತೆಗಳು ಇರಲ್ಲ. ಇನ್ನು ಪಂಚಮೇಶ ಅಂದರೆ ಪಂಚಮಾಧಿಪತಿ ಬಲಿಷ್ಠನಾಗಿದ್ದರೆ ಅಂಥವರಿಗೆ ಪುತ್ರ ಪ್ರಾಪ್ತಿಯಾಗುತ್ತೆ, ಸಂತಾನ ಬಹಳ ಬೇಗ ಆಗುತ್ತೆ ಅನ್ನುವಂಥದ್ದು ಇದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರಿಗೆ ನೆಮ್ಮದಿ ಇದೆ, ಅಲ್ಲಿ ಲಾಭ ಇದೆ, ಬಹುಮಾನ ಕೂಡ ಪ್ರಾಪ್ತಿಯಾಗ್ತಾ ಇರುತ್ತೆ, ಮನಸ್ಸು ಯಾವಾಗಲೂ ಸುಖವಾಗಿರುತ್ತೆ. ಅಂಥವರಿಗೆ ವಿಶೇಷವಾಗಿ ಈ ಶಿಕ್ಷಣ ಅನ್ನುವಂಥದ್ದು ಒಲಿದು ಬರುತ್ತೆ. ಇನ್ನು ಪಂಚಮೇಶ ಏನಾದರೂ ದುರ್ಬಲನಾಗಿದ್ದರೆ ಅವರಿಗೆ ಬುದ್ಧಿಭ್ರಮಣೆ ಆಗುವಂಥದ್ದು, ಹುಚ್ಚುಚ್ಚಾಗಿ ಮಾತಾಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಮತ್ತೆ ಎಲ್ಲ ಕೆಲಸದಲ್ಲೂ ಅವರು ವಂಚನೆಯನ್ನು ಮಾಡ್ತಾ ಇರ್ತಾರೆ, ಸಂತಾನ ಪೀಡೆ ಉಂಟಾಗುತ್ತೆ, ಹುಟ್ಟಿದ ಮಕ್ಕಳಿಂದನೇ ಅವರಿಗೆ ತೊಂದರೆಗಳು ಆಗ್ತಾ ಇರುತ್ತೆ, ಅವಮಾನಗಳಾಗುತ್ತೆ. ಹಾಗಾಗಿ ಪಂಚಮೇಶ ಬಲಿಷ್ಠನಾಗಿರಬೇಕು. ಒಂದು ವೇಳೆ ಏನಾದರೂ ದುರ್ಬಲನಾಗಿದ್ದರೆ ಅಂಥವ್ರಿಗೆ ತುಂಬ ತೊಂದರೆಗಳಾಗ್ತಾ ಇರುತ್ತೆ ಜೀವನದಲ್ಲಿ. ಇನ್ನು ಷಷ್ಠಮಾಧಿಪತಿ 6ನೇ ಮನೆಯ ಅಧಿಪತಿ ಏನಾದರೂ ಬಲಿಷ್ಠನಾಗಿದ್ದರೆ ಅಂಥವ್ರಿಗೆ ಬಹಳ ವಿಶೇಷವಾದಂತಹ ಪರಿಹಾರಗಳು ಸಿಕ್ಕತ್ತೆ, ಶತ್ರು ಸಂಹಾರ ಆಗುತ್ತೆ. ಹಾಗಾಗಿನೇ ಈ ಯಾವುದೇ ರೀತಿಯ ಶತ್ರುಗಳಿಂದ ಅವರು ವಂಚಿತರಾಗಲ್ಲ. ಇನ್ನು ಸಾಹಸ ಪ್ರವೃತ್ತಿಯನ್ನು ಮಾಡುವಂಥವ್ರು, ಕಷ್ಟಪಟ್ಟಾದರೂ ಕೂಡ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೆ ತುಂಬ ಅಡ್ವೆಂಚರಸ್ ಆಗಿ ಇರ್ತಾರೆ. ಹಾಗೆ ಅವರಿಗೆ ಬರುವಂಥ ರೋಗಗಳನ್ನು ಬಹಳ ಬೇಗ ಅವರು ಗುಣಪಡಿಸ್ಕೊಳ್ತಾರೆ. ಸಾಮಾನ್ಯವಾಗಿ ರೋಗಗಳು ಬರಲ್ಲ, ಬಂದರೂ ಕೂಡ ಅವರನ್ನು ಬಾಧಿಸಲ್ಲ. ಇನ್ನು ಈ ಷಷ್ಠಮಾಧಿಪತಿ ಏನಾದರೂ ದುರ್ಬಲನಾಗಿದ್ದರೆ ಅವರಿಗೆ ಚೋರ ಭಯ ಉಂಟಾಗುವಂಥದ್ದು, ಎಲ್ಲೋ ವಸ್ತುಗಳು ಕಳ್ತನ ಆಗಿಬಿಡುತ್ತೆ, ಎಲ್ಲೋ ಅವಮಾನ ಆಗಿಬಿಡುತ್ತೆ ಅನ್ನುವಂಥ ಭಯ ಅವರನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಹಾಗೆ ಅಪಮಾನಗಳು ಜಾಸ್ತಿ ಆಗುವಂಥದ್ದು, ಇಂಥವ್ರಿಗೆ ರೋಗ ಪೀಡೆ ಹೆಚ್ಚಾಗಿರುತ್ತೆ. ಇನ್ನು ಸಪ್ತಮಾಧಿಪತಿ
7ನೇ ಮನೆ ಅಧಿಪತಿ ಕಳತ್ರ ಸ್ಥಾನಾಧಿಪತಿ ಅಂತ ಹೇಳ್ತಾರೆ. ಅಲ್ಲಿ 7ನೇ ಮನೆ ಬಲಿಷ್ಠನಾಗಿದ್ದರೆ ಅವರಿಗೆ ತುಂಬ ಸುಖ ಸಂತೋಷ ಇದೆ, ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಅದರಲ್ಲೂ ವೈವಾಹಿಕ ಜೀವನ ಅವರ ಕೊನೆಯವರೆಗೂ ಕೂಡ ಸುಭದ್ರವಾಗಿರುತ್ತೆ. ಎಲ್ಲ ರೀತಿಯ ಸುಖಗಳನ್ನು ಅವರು ಅನುಭವಿಸುವಂಥವ್ರು. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ಅದ್ಭುತವಾದಂತಹ ಜಯ ಅವರಿಗೆ ಸಿಕ್ಕತ್ತೆ. ಒಂದು ವೇಳೆ ಈ ಸಪ್ತಮಾಧಿಪತಿ ಏನಾದರೂ ದುರ್ಬಲನಾಗಿದ್ದರೆ ಅವರಿಗೆ ವ್ಯಸನಗಳು ಜಾಸ್ತಿ ಇರುತ್ತೆ, ದುಃಖಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ, ಅಪಾಯಗಳು ಜಾಸ್ತಿ ಇರುತ್ತೆ. ಜೊತೆಗೆ ಅಳಿಯನಿಂದಲೇ ಅವರಿಗೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಇನ್ನು ತಮ್ಮ ಪಾರ್ಟ್ನರಿಂದಾಗಲಿ ಅಥವಾ ಪತಿಯಿಂದ ಪತ್ನಿಯಿಂದಲಾಗಲಿ ಅವರಿಗೆ ಪೀಡೆಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು 8ನೇ ಸ್ಥಾನ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ಈ ಅಷ್ಟಮೇಶ ಬಲಿಷ್ಠನಾಗಿದ್ದರೆ ಅವರಿಗೆ ಉನ್ನತಿ ಯಾವಾಗಲೂ ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಮನಸ್ತಾಪಗಳು ಸಾಮಾನ್ಯವಾಗಿ ಆಗಲ್ಲ. ಜೊತೆಗೆ ಋಣ ಪರಿಹಾರ ಆಗಲಿಕ್ಕೆ ಸಹಾಯಕವಾಗುತ್ತೆ. ಯಾವುದೇ ರೀತಿಯ ಸಾಲ ಸೋಲಗಳಿದ್ದರೆ ಅದನ್ನು ಬಹಳ ಬೇಗ ತೀರಿಸ್ಕೊಳ್ತಾರೆ. ಒಂದು ವೇಳೆ ಈ ಅಷ್ಟಮೇಶ ಏನಾದರೂ ದುರ್ಬಲನಾಗಿದ್ದರೆ ಅವರಿಗೆ ತುಂಬ ಶೋಕದ ಜೀವನ, ಯಾವಾಗಲೂ ದುಃಖದಲ್ಲೇ ಇರ್ತಾರೆ, ಕಣ್ಣೀರಿನಲ್ಲೇ ಕೈ ತೊಳಿತಾ ಇರ್ತಾರೆ. ಅಂಥ ಒಂದು ಸಂದರ್ಭಗಳು ಜಾಸ್ತಿ. ಇನ್ನು ಅಂಥವ್ರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ, ಮದವೇರಿದಂತಹ ಒಂದು ನಡತೆ ಇರುತ್ತೆ. ಹಾಗೆ ಅವರಿಗೆ ಸಾಮಾನ್ಯವಾಗಿ ಮೂರ್ಛೆ ರೋಗ ಬರುವಂಥದ್ದಾಗಲಿ ಅಥವಾ ವ್ಯರ್ಥವಾಗಿ ಸಂಚಾರ ಮಾಡುವಂಥ ಒಂದು ಪ್ರವೃತ್ತಿ ಹೆಚ್ಚಾಗಿರುತ್ತೆ. ಇನ್ನು ಈ ನವಮಾಧಿಪತಿ 9ರ ಅಧಿಪತಿ ಏನಾದರೂ ಬಲಿಷ್ಠನಾಗಿದ್ದರೆ ತುಂಬ ಅನುಕೂಲ, ಸ್ವಜನ ವೃದ್ಧಿಯಾಗುವಂಥದ್ದು. ಹಾಗೆ ಸರ್ವ ಸಂಪತ್ತು ಸಮೃದ್ಧಿಯಾಗಿ ಮನೆಯಲ್ಲಿ ಇರುತ್ತೆ. ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇದೆ. ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಒಳ್ಳೆಯ ಕೀರ್ತಿ ಸ್ಥಾನ ಮಾನಗಳು ಸಿಕ್ಕುವಂಥದ್ದು. ಒಂದು ವೇಳೆ ಏನಾದರೂ ನವಮಾಧಿಪತಿ ದುರ್ಬಲನಾಗಿದ್ದರೆ ಅವರಿಗೆ ಮಕ್ಕಳಿಂದಲೇ ತೊಂದರೆ ಆಗುತ್ತೆ. ಹಾಗೆ ಸಂಪಾದನೆ ಮಾಡಿದ್ದನ್ನೆಲ್ಲ ಯಾವುದೋ ಹಂತದಲ್ಲಿ ಕಳ್ಕೊಳ್ತಾರೆ. ಹಾಗೆ ಮರಣ ಮತ್ತು ದಾರಿದ್ರ್ಯ ಎರಡೂ ಕೂಡ ಒಂದು ಅನಿರೀಕ್ಷಿತವಾಗಿ ಅವರಿಗೆ ಬರ್ತಾ ಇರುತ್ತೆ. ಇನ್ನು ದಶಮಾಧಿಪತಿ 10ರ ಅಧಿಪತಿ ಬಲಿಷ್ಠನಾಗಿದ್ದರೆ ಅವರಿಗೆ ತುಂಬ ಸುಖ, ಒಂದು ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಒಂದು ವೇಳೆ ದುರ್ಬಲನಾಗಿದ್ದರೆ ಅವರು ಮಾಡುವಂತಹ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಅನುಭವಿಸುತ್ತೆ. ಜೊತೆಗೆ ಮಾನಭಂಗವನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಇನ್ನು 11ನೇ ಅಧಿಪತಿ ಏನಾದರೂ ಬಲಿಷ್ಠನಾಗಿದ್ದರೆ ಅವರಿಗೆ ಐಶ್ವರ್ಯ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ. ಇನ್ನು ಸೌಭಾಗ್ಯ ವೃದ್ಧಿಯಾಗುವಂಥದ್ದು ಇದೆ. ಒಂದು ವೇಳೆ 11ನೇ ಮನೆಯ ಅಧಿಪತಿ ಏನಾದರೂ ದುರ್ಬಲನಾಗಿದ್ದರೆ ಅವರಿಗೆ ತುಂಬ ಕಷ್ಟಗಳಿರುತ್ತೆ. ಅದರಲ್ಲೂ ಸಹೋದರರಿಂದ ತೊಂದರೆಗಳು ಉಂಟಾಗುವಂಥದ್ದು, ಹಾಗೆ ಯಾವಾಗಲೂ ಕೂಡ ದುಃಖದ ವಾರ್ತೆಯನ್ನು ಕೇಳುವಂಥ ಸಂದರ್ಭಗಳಿರುತ್ತೆ. ಇನ್ನು ವ್ಯಯಾಧಿಪತಿ 12ನೇ ಸ್ಥಾನಾಧಿಪತಿ ಏನಾದರೂ ಬಲಿಷ್ಠನಾಗಿದ್ದರೆ ಅವರಿಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಜೊತೆಗೆ ಮಾಡಿರುವಂಥ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನಾದರೂ ಒಂದು ಕ್ರಮವನ್ನು ಅನುಸರಣೆ ಮಾಡ್ತಾ ಇರ್ತಾರೆ. ಒಂದು ವೇಳೆ ಈ ವ್ಯಯಾಧಿಪತಿ ಏನಾದರೂ ದುರ್ಬಲನಾಗಿದ್ದರೆ ಬೇಗ ರೋಗಕ್ಕೆ ತುತ್ತಾಗುವಂಥದ್ದು, ಸಂಪತ್ತು ನಾಶವಾಗಿ ಹೋಗುತ್ತೆ. ಹಾಗಾಗಿ ಆ ಮನೆ, ಆ ಕುಟುಂಬ ಹೇಳ ಹೆಸರಿಲ್ಲದಂತೆ ಮಾಯವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬಂಧುಗಳೇ, ಈ 12 ಮನೆಗಳಲ್ಲಿ ಯಾವ ಯಾವ ಸ್ಥಾನಾಧಿಪತಿ ಯಾವ ರೀತಿಯಲ್ಲಿದ್ದಾನೆ ಅನ್ನುವಂಥದ್ದನ್ನು ನೋಡಿ ಅವರ ಫಲಾಫಲಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳನ್ನು ತೋರಿಸ್ತಾ ಇದೆ ಗ್ರಹಗತಿಗಳು. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವೇ ನಡೆಯಬೇಕಾಗತ್ತೆ. ಇಷ್ಟ ಇಲ್ಲ ಅಂದರೂ ಕೂಡ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದನ್ನು ಒತ್ತಡಕ್ಕೆ ಮಾಡ್ತಿರೋ, ದಾಕ್ಷಿಣ್ಯಕ್ಕೆ ಮಾಡ್ತಿರೋ, ಒಲ್ಲದ ಮನಸ್ಸಿನಿಂದ ಮಾಡ್ತಿರೋ, ಈ ದಿನ ನೀವು ಫಲಿತಾಂಶವನ್ನು ನಿರೀಕ್ಷೆ ಮಾಡದೆ ಕೆಲವೊಂದು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳು ಉಂಟಾಗುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬಗ್ಗೆ ಒಂದು ಗಾಳಿ ಸುದ್ದಿ ಹಬ್ಬುವಂಥದ್ದು ಕೂಡ ಇದೆ. ನೀವು ಮಾಡದೇ ಇರುವಂಥ ತಪ್ಪಿಗೆ ನೀವೇ ಬಲಿಪಶುವಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಮುಖ ವಿಚಾರಕ್ಕೆ ಕೈ ಹಾಕಬೇಡಿ. ಇನ್ನು ಆಪ್ತ ಸ್ನೇಹಿತರಿಂದಲೇ ಈ ದಿನ ನಿಮಗೆ ಆರ್ಥಿಕ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಿಸಿ ತುಪ್ಪದಂತೆ ಸಂಬಂಧಗಳು ಇರುವಂಥದ್ದು, ಸಂಬಂಧವನ್ನು ಮುಂದುವರಿಸೋಕ್ಕಾಗಲ್ಲ, ಕಳ್ಕೊಳ್ಳೋಕ್ಕಾಗಲ್ಲ, ಅಂಥ ಒಂದು ಜಿಜ್ಞಾಸೆ ಈ ದಿನ ನಿಮ್ಮಲ್ಲಿರುತ್ತೆ. ಇನ್ನು ಮನೆಯ ಹೊರಗೆ ಗೊಂದಲಮಯವಾದಂಥ ಒಂದು ವಾತಾವರಣ ಇರುವಂಥದ್ದು, ಇದರಿಂದ ಕೆಲವೊಂದು ವಿಚಾರಗಳು ಅಸ್ಪಷ್ಟವಾಗಿ ಇರುತ್ತೆ. ಹಾಗೆ ದೂರದ ಪ್ರಯಾಣ ಅನ್ನುವಂಥದ್ದು ಏನಾದರೂ ಇದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ.
ಇನ್ನು ಈ ದಿನ ಅನಾರೋಗ್ಯದ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡುತ್ತೆ. ಅದು ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹೇಳಿಕೊಳ್ಳುವಂತಹ ದೊಡ್ಡ ಅನಾರೋಗ್ಯ ಏನಲ್ಲ, ಆದರೂ ಕೂಡ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಋಣಾತ್ಮಕವಾದಂಥ ಒಂದು ವಾತಾವರಣ ಇದೆ. ತುಂಬ ನೆಗೆಟಿವ್ ಇದೆ ಈ ದಿನದಲ್ಲಿ. ಹಾಗಾಗಿನೇ ಅದನ್ನು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಬೆಂಬಲ ಇರುವಂಥ ದಿನ. ನಿಮ್ಮ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ, ಯಾವುದೇ ವಿಚಾರದಲ್ಲಿ ಸಂಬಂಧಪಟ್ಟವರಿಂದ ತುಂಬ ಬೆಂಬಲವನ್ನು, ಸಹಕಾರವನ್ನು ಪಡ್ಕೊಳ್ತೀರಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿರಲ್ಲ. ಕೌಟುಂಬಿಕ ವಿಚಾರಗಳಲ್ಲೂ ಕೂಡ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದರರ ಜೊತೆ ಯಾವುದೋ ಒಂದು ವಿಚಾರಕ್ಕೆ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ಈ ದಿನ ದೂರದ ಸಂಬಂಧಿಕರಿಂದ ಕೂಡ ನಿಮಗೆ ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಆದರೆ ನಿಮ್ಮ ಸಹಾಯವನ್ನು ಯಾರು ಬಯಸಿ ಬರ್ತಾರೆ ಅಂಥವರ ಪೂರ್ವಾಪರಗಳನ್ನು ಆಲೋಚನೆ ಮಾಡುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಗಂಟು ನಂಟು ಎರಡೂ ಉಳಿಬೇಕು, ಅಂಥ ಕೆಲಸಗಳನ್ನೇ ಮುಂದುವರಿಸಬೇಕಾಗತ್ತೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಕಾಲದಲ್ಲಿ ಹೂಡಿಕೆಯನ್ನು ಮಾಡ್ತೀರಿ. ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಈ ದಿನ ನಿಮಗೆ ಚೆನ್ನಾಗಿ ಆಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಪ್ರಗತಿ ಇರೋದರಿಂದ ಮನಸ್ಸಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳಿರಲಿ ಅದನ್ನು ಲಾಭದಾಯಕವಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಅದಕ್ಕಾಗಿಯೇ ಸ್ವಲ್ಪ ಹುಷಾರಾಗಿರ್ತೀರಿ. ಇನ್ನು ನಿಮಗೆ ಯಾವುದಾದ್ರೂ ಒಂದು ಹವ್ಯಾಸ ಇದ್ದರೆ ತುಂಬ ಉತ್ತಮ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸುವಂಥದ್ದು, ಪ್ರತಿಭೆಯ ಮೂಲಕವೇ ಹಣ ಸಂಪಾದನೆ ಮಾಡಿಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ಹಣಕಾಸಿನ ವಿಚಾರವಾಗಿ, ಲಾಭದ ವಿಚಾರವಾಗಿ, ಪಾರ್ಟ್ನರ್ಶಿಪ್ ವಿಚಾರವಾಗಿ ಈ ದಿನ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು. ಅದರಲ್ಲೂ ಈ ಕುಟುಂಬಸ್ಥರೇ ಈ ದಿನ ಹಣದ ವಿಚಾರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡುವಂಥವ್ರು. ಹಾಗೆ ಹಣದ ಉಳಿತಾಯ, ಹಣದ ಖರ್ಚು ವೆಚ್ಚ, ಹಾಗೆ ಸಂಪಾದನೆ, ಇದರ ಬಗ್ಗೆ ತುಲನಾತ್ಮಕವಾಗಿ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ರೆ ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಇದೆ. ಆದರೆ ಆ ಒಂದು ವಿಚಾರದಲ್ಲಿ ಪಾಲುದಾರರು ಯಾರಿದ್ದಾರೆ ಅಂಥವ್ರನ್ನ ನೀವು ಕಲೆ ಹಾಕಿ ಅವರ ಅಭಿಪ್ರಾಯಗಳನ್ನು ಪಡೆದು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಎಲ್ಲ ಸರಿ ಇದೆ ಅಂತ ಹೇಳಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ವರ್ತನೆ ಮಾಡಬಾರ್ದು, ಮುಂದೆ ತೊಂದರೆ ಆಗುತ್ತೆ. ಇನ್ನು ಕೆಲವು ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ನಡೆಯುತ್ತೆ, ಅಷ್ಟೊಂದು ಸ್ಪೀಡಾಗಿ ಕೆಲಸಗಳಾಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ವಿವಾದಗಳು ಕೂಡ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆ ಭೂ ವಿವಾದಗಳು, ಆಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳಾಗಲಿ ಅಥವಾ ಅದರ ಬಗ್ಗೆ ಒಂದು ಚರ್ಚೆ, ಮಾತುಕತೆ ನಡೆಯುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಆದರೆ ಆದಷ್ಟು ವಿವಾದದಿಂದ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸೇವಾ ಕಾರ್ಯದಲ್ಲಿ ಭಾಗವಹಿಸುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಭಗವಂತನ ಸೇವೆ, ಆರಾಧನೆ, ಧ್ಯಾನ, ಯೋಗ ಇತ್ಯಾದಿಗಳನ್ನು ಮಾಡುವಂಥ ಒಂದು ಮನಸ್ಸು ಕೂಡ ಇದೆ. ಏನಾದರೂ ಒಂದನ್ನು ಸಾಧನೆ ಮಾಡಲೇಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಥಿತಿ ಈ ದಿನದ್ದು. ಹಾಗೆ ಈ ದಿನದಲ್ಲಿ ಕೆಲಸದ ಹೊರೆ ಜಾಸ್ತಿ ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಅಂಥ ಒಂದು ಒಳ್ಳೆ ಮ್ಯಾನೇಜರಿಯಲ್ ಸ್ಕಿಲ್ ನಿಮಗೆ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಗತಿದಾಯಕವಾದಂತಹ ದಿನ. ಆದರೆ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ
ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕೆಲಸ ಕಾರ್ಯದ ಬಗ್ಗೆ ತುಂಬ ನಿಗಾ ಇರುವಂಥ ದಿನ. ತುಂಬ ಇನ್ವಾಲ್ವ್ಮೆಂಟ್ ಇದೆ, ತುಂಬ ಅಟ್ಯಾಚ್ಮೆಂಟ್ ಇದೆ ಈ ದಿನ ನಿಮ್ಮ ಕೆಲಸಗಳಲ್ಲಿ. ಹಾಗೆ ಪ್ರಮುಖವಾದಂಥ ನಿರ್ಣಯವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಸಂಪೂರ್ಣವಾಗಿ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಸಂಬಂಧಗಳಿಂದಾಗಲಿ ಅಥವಾ ನಿಮ್ಮ ನಡತೆಯಿಂದಾಗಲಿ ಈ ದಿನ ನೆಮ್ಮದಿ ಅನ್ನುವಂಥದ್ದು ಸಿಕ್ಕತ್ತೆ. ಅದು ಬಹಳ ಮುಖ್ಯ. ಹಾಗಾಗಿ ಜೀವನದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಅವುಗಳ ಗುರಿಯನ್ನು ನಿರ್ಣಯ ಮಾಡುವಂಥ ವಿಚಾರ, ಇದರಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಹೊಸ ವಸ್ತುವೊಂದನ್ನು ಪಡ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಇದು ಯೋಗ ನಿಮಗೆ. ಹಾಗೆ ಈ ದಿನ ನಿಮ್ಮ ಬಾಲ್ಯದ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅಲ್ಲಿ ಒಂದು ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಒಂದು ಮನರಂಜನೆ, ಒಂದು ಭೋಜನ, ಒಂದು ಒಳ್ಳೆಯ ಮಾತುಕತೆ, ಇದರಲ್ಲಿ ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಈ ದಿನದ ವ್ಯವಹಾರಗಳನ್ನು ಸ್ವಲ್ಪ ಜಾಗ್ರತೆಯಿಂದ, ಜಾಗರೂಕತೆಯಿಂದ ಮಾಡಿ. ನಿಧಾನ ಆದರೂ ಪರವಾಗಿಲ್ಲ, ಅದು ಶಾಶ್ವತವಾದಂಥ ಫಲವನ್ನು ಕೊಡಬೇಕು. ಕೆಲಸದಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒತ್ತಡ ಇರಲಿ, ಯಾವುದೇ ರೀತಿಯ ಬಾಧೆಗಳಿರಲಿ, ಅದನ್ನು ಮುಕ್ತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅಂಥ ಒಂದು ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಬಹಳ ವಿವೇಚನೆಯಿಂದ, ತುಂಬ ಸೆನ್ಸಿಟಿವ್ ಆಗಿ ವರ್ತಿಸುವಂಥದ್ದು ಕೂಡ ಇದೆ. ಹಾಗಾಗಿ ಯಾರಿಗೂ ನೋಯಿಸದೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳಿಂದ ತೊಂದರೆಗಳಾಗ್ಬೋದು. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಹಾಗೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಹಾಗೆ ಅಕ್ಕಿಯನ್ನು ಸ್ವಲ್ಪ ದಾನ ಮಾಡುವಂಥದ್ದು ಈ ದಿನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಹಠಮಾರಿ ಧೋರಣೆ ಇರುತ್ತೆ. ನಿಮ್ಮ ಕೆಲಸಗಳೇ ಆಗಬೇಕು ಅನ್ನುವಂಥ ಒಂದು ಅಜೆಂಡಾ ನಿಮ್ಮದು. ಹಾಗಾಗಿನೇ ಈ ದಿನ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು ನಿಮ್ಮ ಹಠಮಾರಿತನದಿಂದ. ಹಾಗೆ ಈ ದಿನದಲ್ಲಿ ಭಾವನೆಗೆ ದಾಸರಾಗುವಂಥದ್ದು ಇದೆ. ಯಾವುದೋ ಒಂದು ಭಾವನೆ, ಯಾವುದೋ ಒಂದು ಒತ್ತಡ, ಯಾರದ್ದೋ ಒಂದು ಪ್ರೀತಿ ನಿಮಗೆ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಆರೋಗ್ಯದ ಕಡೆ ಇದನ್ನು ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಬರೀ ಓಡಾಟ, ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇಷ್ಟರಲ್ಲೇ ಇದ್ದರೆ ಆಗಲ್ಲ. ಆರೋಗ್ಯ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು, ಅದನ್ನು ನೋಡಿಕೊಳ್ಬೇಕು ಈ ದಿನದಲ್ಲಿ. ಹಾಗೆ ಮನೆಯಲ್ಲಿ ಸಂತೋಷ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪೂರಕ ವಾತಾವರಣವನ್ನು ಕಲ್ಪಿಸಬೇಕು. ಆ ವಾತಾವರಣ ಇದ್ದಕ್ಕಿದ್ದ ಹಾಗೆ ಬರಲ್ಲ. ನೀವೇ ಅದಕ್ಕೆ ಸಹಾಯ ಮಾಡಬೇಕು. ನೀವೇ ಮುಂದೆ ನಿಂತು ನಿಮಗೆ ಬೇಕಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಪ್ರಮುಖ ವ್ಯವಹಾರಗಳು ನಿಧಾನವಾಗಿ ಪೂರ್ಣಗೊಳ್ಳುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಸ್ಪೀಡ್ಗೆ ಕೆಲಸಗಳು ಆಗಲ್ಲ. ಇನ್ನು ಕುಟುಂಬ ಸದಸ್ಯರಿಂದ ನಿರೀಕ್ಷಿತ ರೀತಿಯಲ್ಲಿ ಕೆಲವೊಂದು ಮನಸ್ತಾಪಗಳು ಆಗುವಂಥದ್ದು. ಇದು ಎಕ್ಸ್ಪೆಕ್ಟ್ ಮಾಡಿದ್ರಿ, ಹಾಗೆ ಅದು ಜರುಗಿ ಹೋಗುತ್ತೆ. ಇನ್ನು ಈ ದಿನ ನಿಮ್ಮ ಸಹೋದರರ ಜೊತೆಯಲ್ಲಿ, ಒಡ ಹುಟ್ಟಿದವರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳನ್ನು ತುಂಬ ಚರ್ಚೆ ಮಾಡುವಂಥದ್ದು ಇದೆ. ಈ ಚರ್ಚೆ ಅತಿರೇಕಕ್ಕೆ ಹೋಗಬಾರ್ದು. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ, ಒಂದು ಚೌಕಟ್ಟಿದೆ. ಅದರೊಳಗೆ ನೀವು ಈ ದಿನ ಇರಬೇಕಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಎಲ್ಲೂ ಕೂಡ ಈ ದಿನ ನಿಮಗೆ ಸುಲಭವಾಗಿ, ಸರಳವಾಗಿ, ಸಂತೋಷವಾಗಿರಲಿಕ್ಕೆ ವಾತಾವರಣ ಇಲ್ಲ. ಬೇಕು ಅಂದರೆ ಸೃಷ್ಟಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಬೇಕು. ಅದಕ್ಕೆ ಗಣಪತಿಯ ಬೆಂಬಲ ಬೇಕು. ಮಹಾಗಣಪತಿಯನ್ನು, ಹಾಗೆ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅನುಕೂಲವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸೂಕ್ತವಾದಂಥ ಸ್ಥಾನಮಾನಗಳು ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಭೆ ಈ ದಿನ ಹೊರಗೆ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಆಸಕ್ತಿ ಏನಿದೆ, ನಿಮ್ಮ ಕಾರ್ಯಕ್ಷೇತ್ರ ಯಾವುದು, ನಿಮ್ಮ ಪ್ರಿಯಾರಿಟಿ ಯಾವುದು ಅನ್ನುವಂಥದ್ದು ಈ ದಿನ ನಿಮಗೆ ಗೊತ್ತಾಗುವಂಥದ್ದು. ಇಲ್ಲಿಯವರೆಗೆ ಸ್ವಲ್ಪ ಗೊಂದಲ ಇದೆ. ಈ ದಿನ ಅಂತಹ ಗೊಂದಲಕ್ಕೆ, ಅಂತಹ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೇಲಧಿಕಾರಿಗಳು ಸಂತುಷ್ಟರಾಗ್ತಾರೆ. ಇದು ನಿಮಗೆ ಪ್ಲಸ್ ಪಾಯಿಂಟ್.
ಹಾಗೆ ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮ್ಮ ನೆರವಿಗೆ ಇದ್ದೇ ಇರ್ತಾರೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದರೂ ಕೂಡ ಏಕಾಗ್ರತೆಗೆ ಭಂಗ ಬರಬಾರ್ದು. ಆ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ವಿಶೇಷವಾಗಿ ಭಾಗವಹಿಸುವಂಥ ಅವಕಾಶಗಳು ತುಂಬ ಇದೆ. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ಸ್ವಂತ ನಿರ್ಧಾರವನ್ನು ನೀವು ತೆಗೆದುಕೊಳ್ಳುವಂಥದ್ದು, ಆ ನಿರ್ಧಾರವನ್ನು ಜಾರಿಗೊಳಿಸುವಂಥದ್ದು, ಎಕ್ಸಿಕ್ಯೂಟ್ ಮಾಡುವಂಥದ್ದು ಇದು ಬಹಳ ಮುಖ್ಯ. ಅದನ್ನು ಈ ದಿನವೇ ನಿರ್ವಹಣೆ ಮಾಡ್ತೀರಿ. ಇನ್ನು ಈ ದಿನ ನಿಮಗೆ ಪ್ರಶಂಸೆಗಳು ಸಿಕ್ಕುವಂಥದ್ದು, ನಿಮ್ಮ ಕೆಲಸಕ್ಕೆ, ನಿಮ್ಮ ಮಾತಿಗೆ, ನಿಮ್ಮ ತೀರ್ಮಾನಕ್ಕೆ 4 ಜನ ಶಭಾಷ್ ಅಂತ ಹೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ನಡತೆ, ನಿಮ್ಮ ಮಾತು, ನಿಮ್ಮ ಕಾರ್ಯವೈಖರಿ ಕೆಲವರಿಗೆ ಅನುಸರಣೀಯವಾಗಿ ಇರುವಂಥದ್ದಿದೆ. ರೋಲ್ ಮಾಡಲ್ ಆಗಿಬಿಡ್ತೀರಿ ಈ ದಿನ ನೀವು. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಸಕ್ಸಸ್ ಇರುವಂತಹ ದಿನ. ಯಾವುದೇ ಕ್ಷೇತ್ರದಲ್ಲಿ ನೀವು ಪ್ರಯತ್ನ ಮಾಡಿದ್ರೂ ಅದರಲ್ಲಿ ಒಂದು ಗೌರವಯುತವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಬಹಳ ರೆಸ್ಪೆಕ್ಟ್ಫುಲ್ ಆಗಿರುವಂತಹ ಒಂದು ರಿಸಲ್ಟ್ ನಿಮಗೆ ಸಿಕ್ಕುವಂಥದ್ದು ಈ ದಿನದಲ್ಲಿ. ಹಾಗೆ ನಿಮ್ಮ ವಿದ್ಯೆ, ನಿಮ್ಮ ಶಿಕ್ಷಣ, ನಿಮ್ಮ ಉನ್ನತ ವ್ಯಾಸಂಗ, ವಿದೇಶಿ ಪ್ರವಾಸ ಯಾವುದಾದ್ರೂ ಅಜೆಂಡಾಗಳಿದ್ದರೆ, ಮನಸ್ಸಿನಲ್ಲಿ ಸಂಕಲ್ಪಗಳಿದ್ದರೆ ಅದನ್ನು ಈಡೇರಿಸ್ಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಹಾಗಾಗಿ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಕೆಲವು ವಿಚಾರಗಳಲ್ಲಿ ನಿಮಗೆ ಜ್ಞಾನ ಸಂಪಾದನೆ ಆಗುತ್ತೆ, ನಿಮ್ಮ ತಿಳುವಳಿಕೆ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಅಪರಿಚಿತ ಕ್ಷೇತ್ರದಲ್ಲೂ ಕೂಡ ಈ ದಿನ ಬಹಳ ಪ್ರಬುದ್ಧವಾಗಿರ್ತೀರಿ, ಭಯರಹಿತವಾಗಿ ಇರ್ತೀರಿ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಕೆಲಸ ಆಗುತ್ತೆ. ಹಾಗೆ ಬರಬೇಕಾದಂತಹ ಹಣ ಆಗಲಿ, ಬರಬೇಕಾದಂತಹ ಕೆಲವು ವಿಚಾರಗಳಾಗಲಿ ಸಕಾಲಕ್ಕೆ ನಿಮಗೆ ದೊರೆಯುತ್ತೆ. ಹಾಗಾಗಿನೇ ಕೈಗೊಂಡ ವ್ಯವಹಾರಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ಇದೆ. ಹಾಗೆ ಈ ದಿನ ಸ್ಥಿರಾಸ್ತಿ ಖರೀದಿಯ ಪ್ರಯತ್ನಗಳು ನಿಮಗೆ ಫಲವನ್ನು ನೀಡುತ್ತೆ. ಮನಸ್ಸಿನಲ್ಲಿ ಅಂದುಕೊಂಡಂತಹ ವಿಚಾರಧಾರೆಗಳನ್ನು ಮುಂದುವರಿಸಲಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಗಳು ಈಡೇರುತ್ತೆ. ಹಾಗಾಗಿ ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ಈ ದಿನದಲ್ಲಿ ಹೊಸದಾಗಿ ಪರಿಚಯ ಆಗಿದ್ದಾರಲ್ಲ ಅಂಥವರ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಅವರಿಗೆ ಹಣದ ಸಾಲ ಸೋಲ ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಮಂತ್ರ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ತುಂಬ ಶ್ರಮದಾಯಕವಾದರೂ ಕೂಡ ಕೆಲಸಗಳು ಪೂರ್ಣ ಆಗಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನದ ಫಲ ಅಪೂರ್ಣವಾಗುತ್ತೆ. ಹಾಗಾಗಿ ಈ ದಿನದ ಕೆಲವು ವಿಚಾರಗಳಲ್ಲಿ ತುಂಬ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿಬೇಕಾಗುತ್ತೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಕೂಡ ಒಟ್ಟಿಗೆ ಮಾಡುವಂಥ ಒಂದು ಪ್ರಸ್ತಾವನೆ ಏನಿದೆ ಅದನ್ನು ಆದಷ್ಟು ನಿಲ್ಲಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲಾದರೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಚೌಕಟ್ಟೇನಿದೆ, ನಿಮ್ಮ ಇತಿಮಿತಿ ಏನಿದೆ ಅದನ್ನು ಮಾತ್ರ ನೀವು ಅನುಸರಣೆ ಮಾಡಬೇಕು. ಹಾಗೆ ನಿಮ್ಮ ಶಕ್ತಿಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ವಿವೇಕಕ್ಕೆ, ವಿವೇಚನೆಗೆ ಹೆಚ್ಚಾಗಿರುವಂಥ ವಿಚಾರಗಳನ್ನು ಈ ದಿನ ಒಪ್ಕೊಳ್ಬೇಡಿ. ಏಕೆಂದರೆ ಈ ದಿನ ತುಂಬ ಸಂಯಮದಿಂದ ಇರಬೇಕಾದಂತಹ ಸಂದರ್ಭಗಳು ತುಂಬ ಇದೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸುಲಭದಲ್ಲಿ ಲಾಭ ಆಗುವಂತಹ ಕೆಲವು ವಿದ್ಯಮಾನಗಳು ಕೂಡ ಇದೆ. ಆದರೆ ಅದನ್ನೇ ನೀವು ದೊಡ್ಡದು ಮಾಡಿಕೊಳ್ಳುವಂಥದ್ದು, ಅದರ ಬಗ್ಗೆ ಅನುಮಾನ ಪಡುವಂತಹ ಸಾಧ್ಯತೆಗಳಿರೋದರಿಂದ ಬರುವಂಥ ಲಾಭ ಕೂಡ ನಿಮಗೆ ಬರಲ್ಲ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಹೋದರರ ಜೊತೆಯಲ್ಲಿ ವಾದ ವಿವಾದಗಳನ್ನು ಉಂಟು ಮಾಡಿಕೊಳ್ಬೇಡಿ. ಹಾಗಾಗಿ ಆದಷ್ಟು ಈ ಮಾತುಕತೆ, ಚರ್ಚೆ ಇದು ಅತಿರೇಕಕ್ಕೆ ಹೋಗಬಾರ್ದು. ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ವ್ಯವಹಾರಗಳು ತುಂಬ ನಿರಾಶಾದಾಯಕವಾಗಿರುತ್ತೆ. ಎಲ್ಲೂ ಕೂಡ ಭರವಸೆ ಅನ್ನುವಂಥದ್ದು ಇಲ್ಲ. ಸೋಲಿನ ಮೇಲೆ ಸೋಲು ಆಗ್ತಾ ಇದೆ. ಹಾಗಾಗಿ ಚೇತರಿಸ್ಕೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಮನೆಯಲ್ಲಿ
ನೀವು ಅಂದುಕೊಂಡಂತಹ ಕೆಲಸಗಳಾಗಲ್ಲ, ಶುಭ ಕಾರ್ಯಗಳು ಜರುಗ್ತಾ ಇಲ್ಲ, ಏನೋ ಒಂದು ಚಿಂತೆ, ಏನೋ ಒಂದು ನೆಮ್ಮದಿಗೆ ಭಂಗ ಬರುವಂಥ ಘಟನೆಗಳು ಆಗಾಗ್ಗೆ ನಡೀತಾನೆ ಇದೆ. ಇದಕ್ಕೆ ಗ್ರಹಗತಿಗಳೇ ಕಾರಣವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಮನೆ ದೇವರ ದರ್ಶನ ಮಾಡಿ, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ನೆಚ್ಚಿನ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಈ ದಿನ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ, ದುಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ, ಕೆಲವೊಂದು ತೀರ್ಮಾನಗಳಲ್ಲಿ ನಿಮಗೆ ಸಮಾಧಾನ ಇಲ್ಲ. ಏಕೆಂದರೆ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ, ಮಾಡಿದ ಪ್ರಯತ್ನವನ್ನೇ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಕೆಲಸ ಆಯಿತು ಅಂತ ಹೇಳಿ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು, ಈ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೋಡಬೇಕಾಗಿರುವಂಥದ್ದು, ಇವೆರಡೂ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ. ಇನ್ನು ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ಚಾಲನೆಗೆ ಅವಕಾಶಗಳು ಸಿಕ್ಕತ್ತೆ. ಆದರೆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸಬೇಕು. ಹಾಗೆ ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದರಿಂದ ನಿರಾಸೆ ಆಗುತ್ತೆ. ಕೆಲವರನ್ನು ಈ ದಿನ ನೀವು ಬೇಜವಾಬ್ದಾರಿತನದಿಂದ ಹಳಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ಕಷ್ಟಪಡದೆ ಇಷ್ಟದ ಕೆಲಸಗಳು ಆಗಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಹಾಗೆ ಅನಾವಶ್ಯಕ ಖರ್ಚುಗಳು ಈ ದಿನ ಉಂಟಾಗುವಂಥದ್ದು, ವ್ಯರ್ಥ ಪ್ರಯಾಣ ಮಾಡುವಂಥ ಸಂದರ್ಭಗಳು ಬರುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ನಷ್ಟಗಳಾಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಈ ದಿನ ನೀವು ಸಮಯ ಪ್ರಜ್ಞೆಯನ್ನು ಮೆರಿಬೇಕು. ಸಮಯ ಬಹಳ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮಾತಿನಲ್ಲಿ ಈ ದಿನ ಒಂದು ವಿಶ್ವಾಸಾರ್ಹತೆ ಇದೆ, ಮಾತಿನಲ್ಲಿ ಮೋಡಿ ಇದೆ. ನೀವು ಮಾತಾಡಿದ್ರೆ ಕೆಲವರಿಗೆ ತುಂಬ ಸಂತೋಷ ಇದೆ. ಹಾಗಾಗಿ ನಿಮಗೆ ತೃಪ್ತಿ ಎಲ್ಲಿ ಸಿಕ್ಕತ್ತೆ, ಸಂತೋಷ ಎಲ್ಲಿ ದೊರಕತ್ತೆ ಅನ್ನುವಂತಹ ವಿಚಾರವನ್ನು ಗುರುತಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡುವಂಥದ್ದು ಇದೆ. ಹಾಗೆ ಸ್ನೇಹಿತರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಈ ದಿನ ನಿಮ್ಮಲ್ಲೇ ಅಧಿಕಾರ ಇದೆ. ಹಾಗಾಗಿ ಕೆಲವು ಹಿತಶತ್ರುಗಳನ್ನು ದೂರ ಇಡಬೇಕು. ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಪೂರಕವಾಗಿರ್ತಾರೋ ಅಂಥವರನ್ನು ಹತ್ತಿರ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ಸ್ವಲ್ಪ ದೂರ ಉಳಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರೋದ್ರಿಂದ ಕೆಲವೊಂದು ವಿಶೇಷವಾಗಿ ಜವಾಬ್ದಾರಿಯುತ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಚೆನ್ನಾಗಿದೆ. ಹಾಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಸ್ವಲ್ಪ ಅನಾನುಕೂಲ ಆದರೆ, ಪರಿಸ್ಥಿತಿ ಸ್ವಲ್ಪ ರಿವರ್ಸ್ ಆದರೆ ಅದಕ್ಕೆ ಕಂಗಾಲಾಗಬೇಡಿ. ಯಾಕಾಗಿ ಆಯಿತು, ಯಾವ ಕಾರಣಕ್ಕೆ ಆಯಿತು ಅನ್ನುವಂಥ ಈ ಕಾರ್ಯಕಾರಣ ಸಂಬಂಧವನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಶಾಶ್ವತವಾದಂಥ ಪರಿಹಾರ ಆ ಒಂದು ಸಮಸ್ಯೆಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳಲ್ಲೂ ಕೂಡ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಾಗೆ ಬೇರೆಯವರ ಅಭಿಪ್ರಾಯಕ್ಕೂ ಕೂಡ ಸ್ವಲ್ಪ ಮನ್ನಣೆಯನ್ನು ಕೊಡಬೇಕಾಗುತ್ತೆ. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಬಹಳ ಮುಖ್ಯ ಈ ದಿನದಲ್ಲಿ. ಇನ್ನು ನಿಮ್ಮ ಸ್ವಂತ ನಿರ್ಧಾರಗಳನ್ನು ಜಾರಿಗೊಳಿಸುವಂಥ ಸಂದರ್ಭಗಳು ತುಂಬ ಇದೆ. ಹಾಗಾಗಿ ಹಿಂದೆ ಅಂದುಕೊಂಡಿರುವಂಥ ವಿಚಾರಗಳು ಈ ದಿನ ಸರ್ಫೇಸ್ಗೆ ಬರುತ್ತೆ, ಅದನ್ನು ನೀವು ಪೂರೈಸಬೇಕಾಗತ್ತೆ. ಹಾಗೆ ಕುಟುಂಬಕ್ಕಾಗಿ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥದ್ದು, ಹಾಗೆ ಶಾಶ್ವತವಾದ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸು ಈ ದಿನ ಹಾತೊರೆಯುವಂಥದ್ದಿದೆ. ಹಾಗೆ ನಿಮ್ಮ ಕೃಷಿ ಜಮೀನಿನಲ್ಲಿ ಆಗುವಂಥ ಕೆಲವು ಬದಲಾವಣೆಗಳು, ಕೆಲವು ಅಭಿವೃದ್ಧಿ ಕಾರ್ಯಗಳು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟದ ಬಣ್ಣ ಕೇಸರಿ ಬಣ್ಣ, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಮಹತ್ವದ ಕೆಲಸವೊಂದನ್ನು ಮಾಡುವಂಥ ದಿನ. ಬಹಳ ದಿನಗಳಿಂದ ಅಂದುಕೊಳ್ತಾ ಇದ್ದಂತಹ ಕೆಲಸ ಈ ದಿನ ಚಾಲನೆಗೆ ದೊರಕುವಂಥದ್ದು.
ಹಾಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡುವಂಥ ಒಂದು ಮನಸ್ಸಿದೆ. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರನ್ನೋ ಬಂಧುಗಳನ್ನೋ ಹಾಗೆ ಅಪರಿಚಿತರನ್ನು ಕೂಡ ಭೇಟಿ ಮಾಡುವಂಥ ವಿಚಾರ ಇದೆ. ಹಾಗಾಗಿ ಅಪರಿಚಿತರು ಅಂದರೆ ಅವರು ದೂರದವರಲ್ಲ, ಅವರು ಕೂಡ ನಿಮಗೆ ಪರಿಚಯಸ್ಥರೇ ಆಗ್ತಾರೆ. ಅವರ ಜೊತೆಯಲ್ಲಿ ಕಷ್ಟ ಸುಖಗಳ ವಿಚಾರ ವಿನಿಮಯ ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮಗೆ ತುಂಬ ನೆನಪಿನಲ್ಲಿ ಉಳಿಯುವಂಥ ದಿನ. ಏಕೆಂದರೆ ನಿಮ್ಮ ಒಂದು ಮುಂದಿನ ಭವಿಷ್ಯದಲ್ಲಿ ಬೇಕಾಗಿರುವಂಥ ಕೆಲವು ವಿದ್ಯಮಾನಗಳಲ್ಲಿ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ದಿನ ಕೂಡ. ಇನ್ನು ಈ ದಿನದಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸುವಂಥವರ ಬಗ್ಗೆ ನಿಮಗೆ ಅಸಮಾಧಾನ, ವಿಪರೀತ ಕೋಪ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಅಂಥವರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಾಗುತ್ತೆ, ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಹಾಗೆ ಒತ್ತಡಕ್ಕೆ ಒಳಪಡದೆ ಯಾವುದೇ ರೀತಿಯ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮನಃಶಾಂತಿಯನ್ನು ಕಾಪಾಡಿಕೊಳ್ಳಿ. ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಬಹಳ ಮುಖ್ಯ. ಇದು ನಿಮ್ಮ ಹಿನ್ನೆಲೆಯಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಅವಲಂಬಿಸಿರುವಂಥದ್ದು. ಹಾಗಾಗಿ ಈ ದಿನದ ವಾತಾವರಣವನ್ನು ಧನಾತ್ಮಕವಾಗಿ ಇಟ್ಕೊಳ್ಳಿ. ಹಾಗೆ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಇನ್ನು ನಿಮ್ಮ ಚಿಂತನೆ ಯಾವಾಗಲೂ ಕೂಡ ಧನಾತ್ಮಕವಾಗಿರುವಂತೆ ನೋಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮನೆಯವರ ಕಿರಿಕಿರಿ ನಿಮ್ಮ ಮನಸ್ಸಿನ ಸಂತೋಷವನ್ನು ಸ್ವಲ್ಪ ಕಂಗೆಡಿಸುತ್ತೆ. ಅನಿರೀಕ್ಷಿತವಾಗಿ ಉಂಟಾಗುವಂಥ ಬೆಳವಣಿಗೆಗಳನ್ನು ಈ ದಿನ ಸ್ವಲ್ಪ ನಿಯಂತ್ರಿಸಬೇಕಾಗತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಶ್ರಮ ಜಾಸ್ತಿ ಆಗುತ್ತೆ. ಆದರೂ ಪರವಾಗಿಲ್ಲ, ಇವತ್ತಲ್ಲ ನಾಳೆ ಆ ಕೆಲಸವನ್ನು ಒಳ್ಳೆಯ ತನಕ್ಕೆ ಬಳಸ್ಕೊಳ್ತೇನೆ, ಕೆಲಸದಿಂದ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಕು. ಹಾಗೆ ಈ ದಿನ ಆತ್ಮೀಯ ಸ್ನೇಹಿತರೊಂದಿಗೆ ಅನಿರೀಕ್ಷಿತವಾದಂತಹ ಮಾತುಕತೆಗಳು ನಡೆಯುವಂಥದ್ದು. ಈ ಮಾತುಕತೆ ಚರ್ಚೆಗೆ ತಿರುಗತ್ತೆ, ಚರ್ಚೆ ವಿವಾದಕ್ಕೆ ತಿರುಗತ್ತೆ. ಹಾಗಾಗಿನೇ ಮನಸ್ತಾಪಗಳಾಗುವಂಥದ್ದು ಬಹಳ ಸುಲಭದಲ್ಲಿ ಈ ದಿನ. ಆದ್ದರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅಲರ್ಟಾಗಿ ಇರಬೇಕಾಗತ್ತೆ. ಹಾಗೆ ನಿರುದ್ಯೋಗದ ಪ್ರಯತ್ನಗಳೇನಿದೆ, ವ್ಯಾಪಾರ ವ್ಯವಹಾರದಲ್ಲಿ ಮಾಡುವಂಥ ಪ್ರಯತ್ನಗಳು ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಎಲ್ಲೂ ಭರವಸೆ ಅನ್ನುವಂಥದ್ದು ಕಾಣಿಸಲ್ಲ. ಆದರೂ ಕೂಡ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಸಾಮಾನ್ಯವಾಗಿ ನೀವು ಪ್ರಗತಿಯನ್ನು ಕಾಣುವಂಥದ್ದು. ಎಷ್ಟೇ ಶ್ರಮ ಪಟ್ಟರೂ ಕೂಡ, ನೀವು ಎಷ್ಟೇ ಆಸಕ್ತಿಯಿಂದ ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡಿದ್ರೂ ಆ ಫಲಿತಾಂಶ ನಿಮಗೆ ಅಷ್ಟೊಂದು ಸಮಾಧಾನವನ್ನು ತರಲ್ಲ. ಇನ್ನು ಈ ದಿನ ಸದ್ಯದ ಪರಿಸ್ಥಿತಿಯ ಅರಿವು ನಿಮಗೆ ಇರಬೇಕಾಗತ್ತೆ. ಯಾವ ಕೆಲಸವನ್ನು ಮಾಡಬೇಕು, ಎಷ್ಟನ್ನು ಮಾಡಬೇಕು, ಯಾರಿಗಾಗಿ ಮಾಡಬೇಕು, ಯಾವಾಗ ಮಾಡಬೇಕು, ಈ ವಿಚಾರಗಳನ್ನು ಈ ದಿನ ಸ್ವಲ್ಪ ಮುಂದಾಲೋಚನೆಯಿಂದ ನೋಡಬೇಕಾಗತ್ತೆ. ಹಾಗಾಗಿ ಪ್ರತಿ ಕೆಲಸ ಕಾರ್ಯದ ಸಾಧಕ ಬಾಧಕಗಳ ಕಡೆ ಗಮನ ಕೊಟ್ಟು ಮುಂದುವರಿಸಿ, ಆಗ ನಷ್ಟ ಉಂಟಾಗಲ್ಲ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.